ಹಾಯ್ ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿಬಿಟ್ಟು ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಮಾಡಿ. ಒಂದು ವಾರ ಮೇಲೇನೇ ಆಯ್ತು ನೆಲ ಎಲ್ಲ ತೊಳ್ಕೊಂಡು. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ತೊಳೆಯೋಂಗಿರಲಿಲ್ಲ, ಹಂಗಾಗಿ ತೊಳಿಲಿಲ್ಲ. ಇವಾಗ ಸ್ವಲ್ಪ ನೆಲ ಎಲ್ಲ ನೀಟಾಗೆಲ್ಲ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ನೀಟಾಗೆಲ್ಲ ತೊಳೆಯೋಣ. ನೆಲ ಎಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು, ಹಂಗಾಗಿ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಎಲ್ಲ ಉಜ್ಜಿಬಿಟ್ಟು ತೊಳೆಯೋಣ ನೀಟಾಗಿ ಅಂತಂದು ಈ ಕೆಲಸ ಇಟ್ಕೊಂಡೆ. ಇದು ಭಾನುವಾರದ ವಿಡಿಯೋ. ನಾಳೆ ಸೋಮವಾರಕ್ಕೆ ನೀಟಾಗೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವತ್ತೇ ಎಲ್ಲ ನೆಲ ಎಲ್ಲ ತೊಳ್ಕೊಂಡ್ಬಿಟ್ರೆ ನಾಳೆ ಸ್ವಲ್ಪ ಈಜಿಯಾಗಿತ್ತು. ಇವತ್ತೆಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ರೆ ನಾಳೆ ಸುಮ್ಮನೆ ಹಂಗೆ ಪೈಪಲ್ಲೆಲ್ಲ ನೀರು ಬಿಟ್ಕೊಬಂದ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಇನ್ನು ಇರೋ ಕೆಲಸಗಳು ಮಾಡ್ಕೊಬೋದು. ಇಲ್ಲ ಬೆಳಗ್ಗೆನೇ ಇಷ್ಟು ಕೆಲಸ ಇಟ್ಕೊಂಡ್ರೆ ಆಗೋಲ್ಲ. ಏಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರಲ್ಲ, ಇನ್ನು ಅವ್ರಿಗೆ ರೆಡಿ ಮಾಡೋದು, ಅವ್ರು ತಿಂಡಿ ಮಾಡೋದಕ್ಕೆ ಕೆಲಸಗಳೆಲ್ಲ ಇರುತ್ತವೆ. ನಾನು ಎಷ್ಟೇ ಬೇಗ 4 ಗಂಟೆಗೆ ಇದ್ದರೂ ಕೂಡ ಈ ಕೆಲಸಗಳೆಲ್ಲ ನನಗೆ ಮುಗಿಯೋಲ್ಲ. ಹಂಗಾಗಿ ಸ್ವಲ್ಪ ಮುಂದಿನ ದಿನವೇ ನೀಟಾಗೆಲ್ಲ ಈ ಥರ ಸೋಪು ಶಾಂಪು ಹಾಕ್ಬಿಟ್ಟೆಲ್ಲ ನೀಟಾಗಿ ತಿಕ್ಕಿ ತೊಳ್ಕೊಂಬಿಟ್ರೆ ನೆಲ ಎಲ್ಲ. ಮತ್ತು ನಾಳೆ ಒಂಚೂರು ಹಂಗೆ ಪೈಪ್ ಹಾಕ್ಬಿಟ್ಟು ಸುಮ್ಮನೆ ನೀರು ಬಿಟ್ಬಿಟ್ಟು ರಂಗೋಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ನೆಲ ಕ್ಲೀನಾಗಿ ಇರುತ್ತಲ್ಲ, ಸ್ವಲ್ಪ ನೀರು ಬಿಟ್ರೂ ಸರಿಯಾಗುತ್ತೆ ನೆಲಕ್ಕೆ. ಹಂಗಾಗಿ ಇವತ್ತೆಲ್ಲ ಫಸ್ಟೆಲ್ಲ ಡೀಪಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾಳೆ ಸುಮ್ಮನೆ ಹಂಗೆ ನೀರು ಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು ನಾಳೆ ಪೂಜೆ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಇವತ್ತೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ವಾರ ಮೇಲೇನೇ ಆಯ್ತಲ್ಲ ನೆಲ ತೊಳೆದು, ಹಂಗಾಗಿ ಧೂಳು ಜಾಸ್ತಿ ಕುತ್ಕೊಂಡಿತ್ತು. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಇವತ್ತೆಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಬಿಟ್ಟು ತೊಳಿಬೇಕು ನೆಲ ಅಂತಂದು ನೀಟಾಗೆಲ್ಲ ಉಜ್ಜಿ ತೊಳಿತಾ ಇದ್ದೀನಿ. ಸೋಮವಾರ ಸ್ವಲ್ಪ ಪೂಜೆ ನೀಟಾಗೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ಮನೇಲಿ ದೀಪ ಹಚ್ಚಿನೂ ಒಂದು ವಾರ ಆಯಿತು. ಹಂಗಾಗಿ ನಾಳೆ ದೀಪ ಹಚ್ಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮುಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ಮನುಷ್ಯರು ನಂಬಲ್ಲ, ಮನುಷ್ಯರಿಗಿಂತ ದೇವ್ರನ್ನ ಜಾಸ್ತಿ ನಂಬ್ತೀನಿ. ನನ್ನ ಕಷ್ಟಗಳೇನೇ ಇದ್ರೂ ಕೂಡ ದೇವ್ರ ಹತ್ರ ಹೇಳ್ಕೊತೀನಿ. ನನಗೆ ಈ ಪೂಜೆಗಳು ಇವೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ. ನನಗೆ ಬೆಳಗಿನ ಜಾವ ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ನನಗೆ ಮನೇಲಿ ಪೂಜೆ ಮಾಡಬೇಕಂದ್ರೆ ತುಂಬ ಇಷ್ಟ. ಏನಂದರೆ ನಮ್ಮ ಮನೇಲಿ 2 ರೂಮಲ್ಲ, ನಮ್ಮ ಮನೆಯವರು ನನ್ನ ಮಗಳು ಇನ್ನು ಹಾಲಲ್ಲೇ ಮನಿಕೊಂಡಿರ್ತಾರೆ. ಇನ್ನು ಅವ್ರನ್ನ ಅಷ್ಟೊತ್ತಲ್ಲಿ ಎಬ್ಬರಿಸ್ಬಿಟ್ಟು ನಾನಿನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಹಂಗಾಗಿ ಜಾಸ್ತಿ ಸಾಯಂಕಾಲದ ಹೊತ್ತೇ ಜಾಸ್ತಿ ನಾನು ಪೂಜೆ ಮಾಡೋದು, ದೀಪ ಎಲ್ಲ ಹಚ್ಬಿಟ್ಟು. ಯಾವಾಗಲಾದ್ರೂ ಈ ಹಬ್ಬಗಳ ಇಂಥ ಟೈಮಲ್ಲಿ ಅವರು ಬೇಗ ಎದ್ದಿರ್ತಾರೆ, ಅವಾಗ ಮಾತ್ರ ಸ್ವಲ್ಪ ಬೆಳಗ್ಗೆನೇ ಪೂಜೆ ಆಗಿರುತ್ತೆ ನಮ್ಮ ಮನೇಲಿ. ಇನ್ನು ಮಿಕ್ಕಿನ ಟೈಮಲ್ಲಿ ಸ್ವಲ್ಪ ಸಾಯಂಕಾಲನೇ. ಇನ್ನು ಹೊರಗಡೆದೆಲ್ಲ ಸಾರಿಸಿದ್ದೆಲ್ಲ ಆಯಿತು. ಇನ್ನು ಚಿಕ್ಕದಾಗಿ ಒಂದು ರಂಗೋಲಿ ಹಾಕೋಣ ಅಂತ ಇವತ್ತು ಇಲ್ಲೇ ರಂಗೋಲಿ ಹಾಕಿದ್ದು. ಡೈಲಿ ಗೇಟ್ ಹತ್ರ ರಂಗೋಲಿ ಹಾಕ್ತಿದ್ದೆ, ಇವತ್ತು ಇಲ್ಲೂ ಅಲ್ಲೂ ಕೂಡ ಹಾಕೋಣ ಅಂತಂದು ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೇನು ಅಷ್ಟು ರಂಗೋಲಿಗಳೇನು ಅಷ್ಟು ಇದ್ರಾಗ ಬರೋಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿ ನನಗೆ ಬಂದವಾಗಲಿ ಚೆನ್ನಾಗಿ ಹಾಕ್ತಾಯಿರ್ತೀನಿ. ಒಂದು ವಾರ ಮೇಲೇನೇ ಆಯ್ತು ಬಾಗಿಲು ಕೂಡ ತೊಳೆದು. ಡೈಲಿ ಬಾಗಿಲು ತೊಳೆದು ಅಲವಾಟಲ್ಲ, ಒಂದು 5-6 ದಿನ ತೊಳಿಲಿಲ್ಲ ಅನ್ಕ ಎಷ್ಟು ಬೇಜಾರಾಗೋಗ್ತಾಯಿದೆ ನೋಡಿದಾಗೆಲ್ಲನೂ. ಅಯ್ಯೋ ಯಾವಾಗ 5 ದಿನ 6 ದಿನ ಕಂಪ್ಲೀಟ್ ಮಾಡ್ಕೊಂಡು ಬಾಗಿಲು ತೊಳೆದು ಎಲ್ಲ ಸಾರಿಸ್ಕೊಂಡು ಗುಡಿಸ್ಕೊಂಡು ಮನೆ ಯಾವಾಗ ಕ್ಲೀನಾಗಿ ಇಟ್ಕೊತೀವಿ ಅನ್ನೋಂಗೆ ಆಗೋಗ್ತೈತೆ ನನಗೂ ಅಷ್ಟೇ. ನನಗೆ ಡೈಲಿ ಈ ಥರ ಬಾಗಿಲು ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟು ಬಾಗಿಲು ಚೆನ್ನಾಗಿ ಲಕ್ಷಣವಾಗಿರಬೇಕು. ಇಲ್ಲಾಂದರೆ ಒಂದಿನ ತೊಳೆದಂಗಿದ್ರೂ ನಾನು ಇರೋದಿಲ್ಲ. ಯಾವಾಗೂ ತೊಳಿತಾ ಇರ್ತೀನಿ, ತೊಳೆದು ನೀಟಾಗೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ. ಯಾವಾಗಾದರೂ ಈ ಥರ ಮಂತ್ಲಿ ಪ್ರಾಬ್ಲಮ್ ಈ ಥರ ಇದ್ದಾಗ ಮಾತ್ರ ಸ್ವಲ್ಪ ಹಂಗೆ ಮನೆ ಹಂಗಿರುತ್ತಷ್ಟೇ. ಡೈಲಿ ಮನೆ ಮುಂದೆ ಒಂದು ರಂಗೋಲಿ, ಈ ಥರ ಬಾಗಿಲು ತೊಳೆದು ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬೇಕು. ಅದೊಂದು ಮನೆಗೊಂದು ಲಕ್ಷಣ. ಯಾರು ಬಂದಿದ್ದ ತಕ್ಷಣ ಎಂಟ್ರೆನ್ಸ್ ನೋಡಿದ ತಕ್ಷಣ ತುಂಬ ಚೆನ್ನಾಗಿರ್ತೈತೆ. ಮನೆ ಕೂಡ ಸ್ವಲ್ಪ ಕಳೆಯಾಗಿ ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನಾನು ಅದೇ ಇವತ್ತು ಫುಲ್ ಇಂಟ್ರೆಸ್ಟಾಗಿದೆಯಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ನಾಳೆ ಪೂಜೆಗೆ ಅಂತ ತುಂಬ ಇಂಟ್ರೆಸ್ಟಾಗಿ ಮಾಡ್ಕೊತಾ ಇದ್ದೀನಿ. ನನಗೆ ಇಂಥ ಕೆಲಸಗಳಂದರೆ ಒಂಚೂರು ಬೇಜಾರು ಬೀಳಲ್ಲ, ಸ್ವಲ್ಪ ಮೈ ಸಾಪ್ರನೂ ನಾನು ಬೀಳಕ್ಕೆ ಹೋಗಲ್ಲ. ಇಂಥ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ಕೊತೀನಿ, ಯಾಕಂದ್ರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇವೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಇವೆಲ್ಲ ರೆಡಿ ಮಾಡ್ಕೊಳ್ಳೋದು, ಇಂಥ ಕೆಲಸಗಳೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ. ಹಂಗಾಗಿ ನನಗೆ ಎಷ್ಟೇ ಇದ್ದಿದ್ರೂ ಕೂಡ ನಾನು ಸ್ವಲ್ಪ ಬೇಜಾರು ಬೀಳ್ದೇನೆ ಇದನ್ನೆಲ್ಲ ಕೆಲಸಗಳು ಮಾಡ್ಕೊತೀನಿ. ಇನ್ನು ಅಲ್ಲಿನ ಬಾಗಿಲು ತೊಳೆಯೋದೆಲ್ಲ ಆಯಿತು. ಮತ್ತು ಮೇನ್ ಡೋರೂ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಇದಕ್ಕೂ ಸ್ವಸ್ತಿಕ್ಕು ಹೋಮು ಶ್ರೀ ಬರ್ಕೊಳ್ಳೋದು ನನಗೆ ಅಭ್ಯಾಸ. ಯಾಕಂದರೆ ಇದು ಬರೆಯೋದ್ರಿಂದ ಸ್ವಲ್ಪ ಮನೆಗೂ ಸ್ವಲ್ಪ ಪಾಸಿಟಿವ್ ಇದಿರುತ್ತೆ. ಹಂಗಾಗಿ ಇನ್ನಿದು ಮುಗ್ದಿದ ತಕ್ಷಣ ಇನ್ನು ಒಳಗಡೆ ಕೆಲಸಗಳೇನು ಇವಾಗ ಇಟ್ಕೊಳಲ್ಲ. ರಾತ್ರಿಗೆ ಒಂದೇ ಸಲ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ಅವಾಗ ಒಂದೇ ಸಲ ಪಾತ್ರೆ ಎಲ್ಲ ತೊಳೆದಾಕಿ ಅವಾಗ ನೆಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಳಗಡೆ ಕ್ಲೀನಿಂಗ್ ಕೆಲಸಗಳೇನೂ ಇರೋಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಹೊರಗಡೆ ಒಂಚೂರು ಕಸ ಗುಡಿಸ್ಬಿಟ್ಟು ನೀರು ಚಿಮ್ಕಿಸ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು
ಇನ್ನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿದ್ರೆ ಪೂಜೆ ಕೆಲಸ ಮುಗಿಯುತ್ತೆ. ಹಾಗಾಗಿ ನಾನೇನಾದರೂ ಒಂದು ಕೆಲಸ ಅಂದ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಏಕೆಂದರೆ ಅವಾಗೆ ಅಂದರೆ ನನಗಾಗಲ್ಲ. ಮನೆ ಕೆಲಸ, ಹುಡುಗರು ಸ್ಕೂಲಿಗೆ ರೆಡಿ ಮಾಡೋದು, ಈ ಕೆಲಸಗಳಿರ್ತಾವಲ್ಲ, ಒಂದಿನ ಮುಂಚೆನೇ ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಮತ್ತು ಅವತ್ತಿಗೆ ಸ್ವಲ್ಪ ಈಜಿ ಆಗುತ್ತೆ ಕೆಲಸಗಳು. ಇನ್ನು ಅಷ್ಟರಲ್ಲೇನು ಪಕ್ಕದ ಮನೆ ಅವಕ್ಕ ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಟಿದ್ರು. ಅವ್ರ ಗಿಡದಲ್ಲೇ ಇತ್ತು, ಸ್ವಲ್ಪ ಕಿತ್ಕೊಟ್ರು. ನುಗ್ಗೆ ಸೊಪ್ಪು ಸಾಂಬಾರು ಮಾಡ್ತೀನೋ ಅಂತಂದು. ಸರಿ, ಇನ್ನಿವತ್ತು ನುಗ್ಗೆ ಸೊಪ್ಪಿನ ಸಾರ ರಾತ್ರಿಗೆ ಮಾಡೋಣ ಅಂತ ಎಲ್ಲ ಸೋಸ್ತಾ ಇದ್ದೀನಿ. ಇದು ಏನಂದರೆ ಸ್ವಲ್ಪ ಗೂಡು ಜಾಸ್ತಿ ಇರ್ತೈತೆ, ಬೆಳೆ ಹುಳ. ನಿಧಾನಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಸೋಸ್ಬೇಕು ಇದನ್ನು. ಈ ಹಳ್ಳಿನಲ್ಲಿ ಈ ಥರ ಸೊಪ್ಪು ಸಾಂಬಾರು ಮತ್ತು ಈ ಸಪ್ಪನೀರು ಇಂಥವೆಲ್ಲ ಜಾಸ್ತಿ ಸಾಂಬಾರುಗಳು ಇಷ್ಟಪಡ್ತಾರೆ. ಈ ಟಿಫನ್ನುಗಳು ಇವೆಲ್ಲ ಜಾಸ್ತಿ ಇಷ್ಟಪಡಲ್ಲ. ನಮ್ಮ ಮನೆಯಲ್ಲಿ ಹಂಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಅಂದರೆ ನನಗೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಇನ್ನು ಸೊಪ್ಪೆಲ್ಲ ಸೋಸಿಟ್ಟು ಇನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ಹಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ಮನೆಯವ್ರ ಹತ್ರ ಇವಾಗ ಕಾಯಿ ಸುಲಿಸ್ತಾ ಇದ್ದೀನಿ. ನಾನೇ ಸುಲಿತಾ ಇದ್ದೆ, ಅದು ಸ್ವಲ್ಪ ಗಂಟು ಕಾಯಿ, ಅದು ನನಗೆ ಸುಲಿಯೋಕ್ಕೆ ಬರೋಲ್ಲ. ಸ್ವಲ್ಪ ಗಂಟು ಕಾಯಿದ್ರೆ ಸ್ವಲ್ಪ ಲೇಟಾಗುತ್ತೆ. ಇವಾಗ ಸ್ವಲ್ಪ ಕತ್ಲಾಗಿದೆ. ಇನ್ನು ಸಾಂಬಾರು ಅದು ಮಾಡಬೇಕು ಅನ್ನೋ ಸ್ವಲ್ಪ ಟೈಮ್ ಆಗುತ್ತೆ. ಹಂಗಾಗಿ ನಮ್ಮ ಮನೆಯವ್ರ ಹತ್ರ ಬೇಗ ಸುಲಿಸ್ಬಿಟ್ಟು ಸಾಂಬಾರು ಬೇಗ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಸುಮಾರು ಅಂದರೆ ಒಂದು 9 ಗಂಟೆನೇ ಆಗೋಯ್ತು. ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿ, ಎಷ್ಟು ಎನರ್ಜಿನಾಗ ನಾನು ಇಷ್ಟು ಕೆಲಸಗಳು ಮಾಡಿಕೊಂಡು ಈ ಸೊಪ್ಪಿನ ಸಾರು ಮಾಡೋವಾಗ ಸಖತ್ ಬೇಜಾರಾಗೋಯ್ತು. ಯಾಕೆ ಇವತ್ತು ಈ ಸೊಪ್ಪಿನ ಸಾರು ಇಟ್ಕೊಂಡು ಅನ್ನಂಗೆ ಆಗೋಯ್ತು. ನಾವು ಈ ನುಗ್ಗೆ ಸೊಪ್ಪಿನ ಸಾಂಬಾರು, ಈ ಮುದ್ದೆ ಮಾಡ್ಕೊಂಡು ಊಟ ಮಾಡೋಷ್ಟು ಸುಮಾರಾದರೆ ಒಂದು 9 ಗಂಟೆನೇ ಆಗೋಯ್ತೇನೋ. ಅವತ್ತು ಬೆಳಗ್ಗೆಯಿಂದ ಎಷ್ಟು ಇಂಟ್ರೆಸ್ಟಾಗಿ ಎಷ್ಟು ಕೆಲಸಗಳು ಮಾಡ್ಕೊಂಡು ಇದನ್ನು ಸಾಯಂಕಾಲ ಅಷ್ಟೇ ಸಖತ್ ಬೇಜಾರಾಗೋಯ್ತು. ರಾತ್ರಿ ಊಟ ಮಾಡಿರೋವು, ಅಡುಗೆ ಮಾಡಿರೋ ಪಾತ್ರೆ ಕೂಡ ತೊಳಿಲಿಲ್ಲ, ಅಷ್ಟು ಬೇಜಾರಾಗೋಯ್ತು. ನನಗೆ ಸ್ವಲ್ಪ ಬೇಜಾರಾಯ್ತು ಅಂದರೆ ಮತ್ತು ಆಮೇಲೆ ಯಾವ ಕೆಲಸನೂ ನಾನು ಮುಟ್ಟಕ್ಕೆ ಹೋಗಲ್ಲ. ಸ್ವಲ್ಪ ಬೇಜಾರೆಲ್ಲ ಹೋಗೋವರ್ಗು ಏನು ಕೆಲಸನೂ ನಾನು ಇಟ್ಕೊಳಕ್ಕೆ ಹೋಗಲ್ಲ. ಇವತ್ತೂ ನನಗೆ ಹಂಗೆ ಆಗೋಯ್ತು. ಯಾಕೆಂದ್ರೆ ನಾನು ಸ್ವಲ್ಪ ಎಲ್ಲ ಸೊಪ್ಪಿನ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಒಲೆ ಮ್ಯಾಗ ನಾನು ನೀರಿಟ್ಟೆ ಬೇಳೆ ಹಾಕೋಣ ಅಂತಲೇ. ಇನ್ನು ಅಷ್ಟರಲ್ಲೇ ಗ್ಯಾಸ್ ಆಗೋಯ್ತು. ಇನ್ನು ಅವಾಗಿನ ಒಲೆ ನಮ್ಮ ಮನೆಯವರೇ ಒಲೆ ಹಚ್ಕೊಟ್ರು. ಆದರೂ ಅದ್ರಾಗ ಅಡುಗೆ ಮಾಡೋ ಅಷ್ಟರಲ್ಲಿ ಸಾಕಾಗೋಗೋಯ್ತು. ಯಾಕಂದರೆ ಬೆಳಗ್ಗೆಯಿಂದನೂ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಾಕಾಗಿತ್ತು. ಹಂಗಾಗಿ ಅಡುಗೆ ಮಾಡೋ ಅಷ್ಟರಲ್ಲಿ ನನಗೆ ಪಾತ್ರೆ ತೊಳೆಯೋಷ್ಟು ಓಪಿಕೆ ಕೂಡ ಇರಲಿಲ್ಲ. ಸರಿ ಬಿಡು, ಇನ್ನೇನು ಮಾಡೋಕೆ ಹೋಗಲ್ಲ. ಇನ್ನು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ಟೆಲ್ಲ ತೊಳ್ಕೊಂಡು ಅವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ಇನ್ನೇನು ಕೆಲಸಗಳೇನು ಇಟ್ಕೊಂಡಿಲ್ಲ. ಮುದ್ದೆ ಮಾಡಿಬಿಟ್ಟು ಇನ್ನು ಊಟ ಮಾಡಿಬಿಟ್ಟು ಇನ್ನು ಮನಿಕಬಿಡೋಣ ಅಂತ ಅಂದ್ಕೊಂಡೆ. ನಮಗೆ ಸ್ಟವ್ ಇರೋದಕ್ಕೆ ಎಷ್ಟೋ ಮೇಲೂ ಸಡನ್ನಾಗಿ ಗ್ಯಾಸ್ ಆಗೋದ್ರು ಕೂಡ ಸೌದೆ ಇದ್ದರೆ ಸಾಕು. ಇದರಲ್ಲಿ ಒಂದು ಅರ್ಧ ಗಂಟೆಗೆಲ್ಲ ಅಡುಗೆನೂ ಬೇಗನೆ ಆಗ್ತೈತೆ. ಸ್ವಲ್ಪ ಒಂದೇ ಒಲೆ ಎಲ್ಲ, ಹಂಗಾಗಿ ಸಾಂಬಾರು ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಬೇರೆ, ಆ ಸಾಂಬಾರು ಸ್ವಲ್ಪ ಆಗೋದು ಲೇಟ್. ಇನ್ನು ಬೇರೆ ಏನಾದರೂ ಸಾಂಬಾರು ಆಗಿದ್ರೆ ಸ್ವಲ್ಪ ಬೇಗ ಆಗೋದೆ. ಇನ್ನು ಸೊಪ್ಪು ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದೆಲ್ಲ ಆಗೋಷ್ಟೇ ಸ್ವಲ್ಪ ಒಂದು 9 ಗಂಟೆ ಮೇಲೇ ಆಯಿತು. ಇನ್ನದೆಲ್ಲ ಮುದ್ದೆ ಎಲ್ಲ ಮಾಡೋದೆಲ್ಲ ಮುಗೀತು. ಸ್ವಲ್ಪ ಇವಾಗ ಸೊಪ್ಪು ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ಸಾರು ಮುದ್ದೆ ತುಂಬ ಟೇಸ್ಟಾಗಿರ್ತೈತೆ. ನನಗೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ನನ್ನ ಮಗಳು ಇಷ್ಟಪಡಲ್ಲ ಈ ಸೊಪ್ಪಿನ ಸಾರು, ಈ ಸೊಪ್ಪು ನೀರು ಇವೆಲ್ಲನೂ. ಇದು ಸ್ವಲ್ಪ ಕಡಲೆ ಬೀಜದ ಪುಡಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಕಡಲೆ ಬೀಜ ಖಾಲಿಯಾಗಿತ್ತು. ಹಂಗಾಗಿ ಹಸಿಕಾಯಿನೇ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಚೆನ್ನಾಗಿರ್ತೈತೆ. ಇನ್ನು ಇಲ್ಲಿನ ಸೊಪ್ಪೆಲ್ಲ ಒಗ್ಗರಣೆ ಹಾಕೋದಾಯ್ತು. ಇನ್ನು ನಾನು ನಮ್ಮ ಮನೆಯವ್ರು ಇಟ್ಕೊಂಡು ಊಟ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಈ ಸೊಪ್ಪಿನ ಸಾರು ಇವೇನೂ ಹಿಡಿಯಲ್ಲ. ಹಂಗಾಗಿ ಅವ್ರ ಅಜ್ಜಿ ಅವ್ರ ಮನೆ ಹತ್ರ ಏನೋ ಸಾಂಬಾರು ಮಾಡಿದ್ದಾರೆ, ಮೊಟ್ಟೆ ಸಾಂಬಾರು ಏನೋ, ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ ಹೋದ್ಲು. ಈಗ ನಾನು ನಮ್ಮ ಮನೆಯವ್ರು ಊಟ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಜಾಸ್ತಿ ಟಿಫನ್ ಇವೆಲ್ಲ ಇಷ್ಟಪಡಲ್ಲ. ನಮ್ಮ ಮನೆಯವರು ಈ ಥರ ಮುದ್ದೆ, ಸೊಪ್ಪಿನ ಸಾಂಬಾರು, ಸೊಪ್ಪು ನೀರು ಅಂದರೆ ಇಷ್ಟಪಡ್ತಾರೆ ಜಾಸ್ತಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಸಾಂಬಾರು ಮುದ್ದೆ? ಸಿಗೋಣ ಒಂದು ನಾಳೆ ಒಳ್ಳೆ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.